ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಶರಣರಲ್ಲಿ ಗಾಣದ ಕಣ್ಣಪ್ಪ ಅನ್ನುವಂತ ಒಬ್ಬ ಶರಣ ಕೂಡ ಇದ್ದಾರೆ. ಚಾಮರಸ ಪ್ರಭುಲಿಂಗಲೀಲೆ ಒಳಗೆ ಅನೇಕ ಜನ ಶರಣರನ್ನ ಸ್ಮರಿಸುವಾಗ ಗಾಣದ ಕಣ್ಣಪ್ಪನವ್ರನ್ನು ಕೂಡ ನೆನೆಸ್ತಾನೆ. ಕೊನೆ ಪದ್ಯದಲ್ಲಿ ಅಂದರೆ ಮಂಗಳಾಚರಣದಲ್ಲಿ 7 ಪದ್ಯಗಳು ಬರುತ್ತೆ. ಎಲ್ಲ ಶರಣರ ಹೆಸರನ್ನು ಹೇಳಿ ಶರಣಾರ್ಥಿಗಳನ್ನು ಹೇಳ್ತಾನೆ. ಅದರಲ್ಲಿ ಕೊನೆ 7ನೇ ಪದ್ಯ, ಮರುಳು ಶಂಕರ ದೇವರಿಗೆ ಕಿನ್ನರಿಯ ಬೊಮ್ಮಯ್ಯಂಗೆ ಯಲೇಶ್ವರದ ಕೇತಯ್ಯಂಗೆ ಗಾಣದ ಕಣ್ಣಪ್ಪಯ್ಯಂಗೆ ಅಂತ ಹೇಳ್ತಾನೆ. ಕಣ್ಣಪ್ಪಯ್ಯ ಅಂತಾನೆ ಕರೀತಾನೆ. ಗಾಣದ ಕಣ್ಣಪ್ಪ ಅಂತ ಪ್ರಸಿದ್ಧಿ. ಅವರ ವಚನಗಳನ್ನು ನೋಡಿದರೆ 10 ವಚನಗಳು ಅವ್ರದ್ದು ಸಿಕ್ಕಿದೆ. 10ರಲ್ಲಿ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಬೆಳಗಿನ ವಚನಗಳೇ. ಗುಹೇಶ್ವರ ಅಲ್ಲಮ ಅನ್ನುವಂಥ ಅಂಕಿತದಲ್ಲಿ ಅವರು ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳನ್ನು ನೋಡಿದರೆ ಅವರು ಎಣ್ಣೆ ತೆಗೆಯುವ ಕಾಯಕ ಮಾಡಿಲ್ಲ ಅಂತ ಅನ್ಸ್ಬೋದು ಮೇಲ್ನೋಟಕ್ಕೆ. ಯಾಕಂದ್ರೆ ಶರಣರು ಯಾವ ಕಾಯಕವನ್ನು ಮಾಡಿರ್ತಾರೋ ಅದನ್ನ ಸಾಮಾನ್ಯವಾಗಿ ಅವರು ವೃತ್ತಿಗೆ ಆಧ್ಯಾತ್ಮಿಕ ಸಂಚನವನ್ನು ಮಾಡ್ತಾರೆ, ಆಧ್ಯಾತ್ಮೀಕರಣಗೊಳಿಸ್ತಾರೆ ವೃತ್ತಿಯನ್ನ. ಅವಾಗ ಅದು ಕಾಯಕ ಆಗತ್ತೆ. ಇವ್ರದ್ದು 10 ವಚನಗಳಲ್ಲಿ ನೋಡಿದಾಗ ಎಣ್ಣೆ ತೆಗೆಯುವ ಕಾಯಕ ಅಂತ ಅನ್ಸಲ್ಲ. ಅದಕ್ಕೆ ನಕಾರ ಮತ್ತು ಲಕಾರ ವಚನದಲ್ಲಿ ಅತಿಯಾಗಿ ವ್ಯತ್ಯಾಸ ಆಗ್ಬಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅರ್ಥ ಗೊತ್ತಿದ್ರು ವಿದ್ವಾಂಸರುಗಳು ಇಲ್ಲಿ ನಕಾರ ಬರಬೇಕು ಅನ್ನುವಲ್ಲಿ ಲಕಾರನೇ ಇಟ್ಬಿಟ್ಟಿದ್ದಾರೆ. ಆ ತಪ್ಪನ್ನು ಮಾಡಿದ್ದಾರೆ. ಅಲ್ಲಿ ನಿಜವಾಗಿ ನಕಾರ ಬರಬೇಕು ಅಂತ ಕಡೆ ಲಕಾರ ಅಂತ ಮಾಡ್ಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ನೋಡಿದಾಗ ಗಾಳದ ಕಣ್ಣಪ್ಪ ಅಂತ ಮಾಡಿದ್ರೆ, ಗಾಳ ಅಂದ್ರೆ ಮೀನು ಹಿಡಿಯುವ ಕಾಯಕ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದು ಬೆಳಗಿನ ವಚನದಲ್ಲಿ ಅದು ಬರುತ್ತೆ. ಆದ್ರೆ ಶರಣರು ತೆಲುಗು ಜಮ್ಮಯ್ಯ ಆಗ್ಲಿ, ಗಾಣದ ಕಣ್ಣಪ್ಪ ಆಗ್ಲಿ ಅಥವಾ ಗಾಳದ ಕಣ್ಣಪ್ಪ ಆಗ್ಲಿ, ಇವರು ಕೊನೆ ತನಕ ಬೇಟೆ ಅಥವಾ ಮೀನು ಹಿಡಿತಕ್ಕಂಥ ಕಾಯಕವನ್ನು ಮಾಡಿಲ್ಲ. ಮೊದಲು ಮಾಡ್ತಿರ್ಬೋದು. ಈ ಜೀವನಕ್ಕೆ ಬರಕ್ ಮುಂಚೆ, ಶರಣರ ಜೀವನಕ್ಕೆ ಬರಕ್ ಮುಂಚೆ ಅವರು ಬೇಟೆ ಆಡಿರ್ಬಹುದು ಅಥವಾ ಮೀನು ಹಿಡಿದು ಮೀನು ಮಾರಾಟ ಮಾಡಿ ಬದುಕಿರ್ಬಹುದು. ಆದ್ರೆ ಶರಣರ ಈ ಪ್ರಭಾವಕ್ಕೊಳಗಾದ ಮೇಲೆ, ಶರಣ ಧರ್ಮವನ್ನ ಅಪ್ಪಿಕೊಂಡ ಮೇಲೆ ಅವರು ಸಂಪೂರ್ಣವಾಗಿ ಅಹಿಂಸಾವಾದಿಗಳಾಗೇ ಆಗ್ತಾರೆ ಮತ್ತು ಸಸ್ಯಾಹಾರಿಗಳಾಗ್ತಾರೆ. ಮಾಂಸಾಹಾರವನ್ನು ಶರಣರು ಒಪ್ಪಿಲ್ಲ. ಆದ್ರಿಂದ ಅವರು ಗಾಣದ ಕಣ್ಣಪ್ಪ ಅನ್ನೋದೇ ಸರಿ ಅಂತ ಅನ್ಸುತ್ತೆ. ಹಿಂದೆ ಮೀನು ಹಿಡಿಯೋ ಕಾಯಕ ಮಾಡಿದ್ರು ಕೂಡ ಮುಂದೆ ಅವರು ಎಣ್ಣೆ ತೆಗೆಯುವ ಕಾಯಕವನ್ನು ಮಾಡಿದ್ದಾರೆ. ಯಾಕಂದ್ರೆ ಶರಣರ 770 ಅಮರಗಣಗಳಲ್ಲಿ ಎಣ್ಣೆ ತೆಗೆಯುವ ಕಾಯಕದವ್ರು ಒಬ್ರು ಇದ್ದಂಗೆ ಕಾಣಿಸಲ್ಲ, ಬಂದಿಲ್ಲ. ಅದರ ಅರ್ಥ ಶರಣರು ಎಣ್ಣೆ ತೆಗಿತಿರ್ಲಿಲ್ವಾ? ಅವಾಗ ತೆಗಿಲೇಬೇಕಾಗಿತ್ತು, ಅನಿವಾರ್ಯ. ಅದು ಎತ್ತುಗಳನ್ನು ಬಳಸಿ ಗಾಣದಿಂದ ಎಣ್ಣೆ ತೆಗಿಬೇಕಾಗಿತ್ತು. ಈಗಿನ ತರ ಮಿಲ್ಲುಗಳಿರ್ಲಿಲ್ಲ, ಕಲಬೆರಕೆ ಇರಲಿಲ್ಲ, ಮತ್ತೆ ಎಣ್ಣೆ ಇಲ್ಲದೆ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞನ ವಚನಗಳಲ್ಲಿ ಆ ಪ್ರಸ್ತಾಪ ಬರುತ್ತೆ. ಗಾಣಿಗರ ಬಗ್ಗೆ ಅದೆಲ್ಲ ಪ್ರಸ್ತಾಪ ಬರುತ್ತೆ ಸರ್ವಜ್ಞನ ವಚನಗಳಲ್ಲಿ. ಆದರೆ ಶರಣರಲ್ಲಿ ಅದು ಪ್ರಸ್ತಾಪ ಬಂದಿರೋ ವಚನಗಳು ಸಿಕ್ಕಿಲ್ಲ. ಇದರ ಅರ್ಥ ವಚನ ಬಂದಿಲ್ಲ ಅಂತಲ್ಲ, ಬರದಿಲ್ಲ ಅಂತಲ್ಲ. ಯಾಕಂದ್ರೆ ಶರಣರು ಬರೆದ ಎಲ್ಲಾ ವಚನಗಳು, ರಚಿಸಿದ ಎಲ್ಲ ವಚನಗಳು ಸಿಕ್ಕಿಲ್ಲ. ಬಹಳ ಕಡಿಮೆ ಸಿಕ್ಕಿದೆ. 1% ಸಿಕ್ಕಿದೆಯೇನೋ ಅಷ್ಟೇ ಅಂತ ಅನ್ಸುತ್ತೆ. ಅಷ್ಟೇ ವಚನಗಳು. 23,000 ಅಂದ್ರೆ ಸುಮಾರು 1-2 ಲಕ್ಷ, 3 ಲಕ್ಷ ಅಥವಾ 20 ಲಕ್ಷ ವಚನಗಳು ಆಗಿರ್ಬೋದು 36 ವರ್ಷಗಳಲ್ಲಿ. ಅದಕ್ಕಿಂತ ಮುಂಚೆನೂ ವಚನ ಬರೆಯಕ್ಕೆ ಶುರು ಮಾಡಿರ್ಬೋದು, ಮಂಗಳವಾರದಲ್ಲಿ ಇದ್ದಾಗ್ಲೇನೆ. ಆ ಸಂದರ್ಭದಲ್ಲಿ ಆ ವಚನಗಳು ಸಿಗ್ಬೇಕಾಗಿ ಅಂದ್ರೆ ಸಾಕಷ್ಟು ನಷ್ಟ ಆಗಿದೆ. ಕೆಲವರು ಸುಟ್ಟು ಹಾಕಿರ್ಬೋದು, ಸಿಗುವ ಸಾಧ್ಯತೆಗಳು ಇಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಪುಣ್ಯ. ಈಗ ಸಿಕ್ಕಿರೋಷ್ಟು ವಚನಗಳೇ ಸಾಕು ಮನುಷ್ಯನ ಜೀವನವನ್ನು ಬಂಗಾರ ಮಾಡ್ಕೊಳ್ಳೋಕೆ. ಬೇಕಾದಷ್ಟು ವಚನಗಳಾಯ್ತು, ಸಿಕ್ಕಿದೆ. ಅದನ್ನ ನಾವು ಚೆನ್ನಾಗಿ ಅಳವಡಿಸ್ಕೊಂಡ್ರೆ ಸಾಕು. ಆದ್ರೆ ಈ ಎಲ್ಲಾ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಗಾಣದ ಕಣ್ಣಪ್ಪ ಅವರ ಕಾಯಕ
ಎಣ್ಣೆ ತೆಗೆಯುವಂತಕ್ಕಂಥದ್ದು ಅಂದರೆ ಕಡಲೆ ಬೀಜದಿಂದ, ಎಳ್ಳಿನಿಂದ, ಕೊಬ್ಬರಿಯಿಂದ ಮತ್ತು ಕುಸುಬೆಯಿಂದ. ಕುಸುಬೆ ಬಹಳ ಪ್ರಸಿದ್ಧವಾಗಿತ್ತು ಆವಾಗ, ಬಹಳ ಜನ ಬೆಳಿತಿದ್ರು. ಕಡಲೆ ಮತ್ತು ಶೇಂಗಾ ಮತ್ತು ಕುಸುಬೆ, ಕಡಲೆ ಬೀಜ ಅಂತ ಕರೀತಾರೆ ಆ ಕಡೆ. ನೆಲಗಡಲೆ, ಸರಿಯಾದ ಶಬ್ದ ಆದರೆ ನೆಲಗಡಲೆ ಮತ್ತು ಕುಸುಬೆ ಮತ್ತು ಅಗಸೆ ಎಣ್ಣೆ ಕೂಡ ಪ್ರಸ್ತಾಪ ಇದೆ ವಚನಗಳಲ್ಲಿ. ಅಗಸೆ ಪ್ರಸ್ತಾಪ ಇದೆ, ಅದರದ್ದು ಎಣ್ಣೆ ತೆಗೆದಿರ್ಬೋದು. ಹೀಗೆ ಎಣ್ಣೆ ತೆಗಿತಕ್ಕಂಥದ್ದು ಕಾಯಕ ಶರಣರು ಖಂಡಿತ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವಚನಗಳನ್ನು ಬರೆದಿದ್ದಾರೆ. ಇದು ಯಾಕೆ ಇವತ್ತು ಪ್ರಸ್ತಾಪ ಬಂತಂತಂದ್ರೆ, ನಾವು ನಮ್ಮ ಮಠದಲ್ಲಿ 11 ವರ್ಷಗಳಿಂದ ನಾವು ಈ ಮಾರ್ಕೆಟ್ ಎಣ್ಣೆಯನ್ನು ಬಿಟ್ಟಿದ್ದೀವಿ. ಮಾರ್ಕೆಟ್ ಎಣ್ಣೆ ತಗೊಳ್ತಾ ಇಲ್ಲ. ಹಾಗಾದ್ರೆ ಗಾಣದಿಂದನೇ ತೆಗೆದಂತಹ, ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇರ್ಬೋದು, ಎತ್ತಿನ ಗಾಣದಿಂದ ತೆಗಿತಕ್ಕಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಆದರೆ ಮಷೀನಿಂದ ತುಂಬಾ ಚೆನ್ನಾಗಿ ಎಣ್ಣೆ ತೆಗೆಯೋದಕ್ಕೆ ಬರುತ್ತೆ ಇವಾಗ. ಅಂತಹ ಎಣ್ಣೆಯನ್ನು ನಾವು ತಗೊಳ್ತಾ ಇದ್ದೀವಿ. ದೊಡ್ಡ ದೊಡ್ಡ ಸಮಾರಂಭಗಳಲ್ಲೂ ಕೂಡ 10,000 ಜನಕ್ಕೆ ಅಡಿಗೆ ಮಾಡೋ ಪ್ರಸಂಗದಲ್ಲೂ ಕೂಡ ನಾವು ಎಣ್ಣೆಯನ್ನು ಬಳಸಿದ್ದೀವಿ. ಇಂಥ ಎಣ್ಣೆಯನ್ನು ಬಳಸಿ ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳಿದಾಗ, ಸಾಮಾನ್ಯವಾಗಿ ಎಲ್ಲರ ಒಂದು ಮಧ್ಯಮ ವರ್ಗದವರು ಮತ್ತು ಬಡವರು, ಶ್ರೀಮಂತರುಗಳು ತಗೊಳ್ತಾರೆ ಬೇಗ. ಅವರು ಕೂಡ ಕೆಲವರು ಅದ್ರಲ್ಲಿ ಆಕ್ಷೇಪ ತೆಗಿಬೋದು, ಅಂದ್ರೆ ಇದು ರೇಟ್ ಜಾಸ್ತಿ, ನಾವು ತಿನ್ನಕ್ಕಾಗಲ್ಲ ಅಂತ ಯಾವ್ಯಾವ್ದಕ್ಕೋ ಖರ್ಚು ಮಾಡ್ತಾರೆ. ಆದ್ರಿಂದ ಇದು ರೇಟ್ ಜಾಸ್ತಿ ಏನಲ್ಲ ಹಾಗೆ ನೋಡ್ತಾ ಹೋದ್ರೆ. ಯಾಕೆ ಅಂತಂದ್ರೆ ಶುದ್ಧವಾದ ಎಣ್ಣೆ. ಈಗ ನೀವು ಏನು ಮಾರ್ಕೆಟಿಂದ ತಂದಂತ ಪಾಕೆಟ್ ಎಣ್ಣೆಯನ್ನ ನೀವೇನು ಹಾಕ್ತಿರೋ ಅಡಿಗೆಗೆ, ಸಾರಿಗಿರ್ಲಿ, ಪಲ್ಯಕ್ಕೆ ಆಗಲಿ, ಉಪ್ಪಿಟ್ಟು, ಚಿತ್ರಾನ್ನ ಯಾವುದೇ ಮಾಡಿದ್ರೆ ಎಣ್ಣೆ ಬೇಕೇ ಬೇಕು. ಬೇಯಿಸಿದ ಆಹಾರ ತಿನ್ನೋದ್ರಲ್ಲಿ 90% ಎಣ್ಣೆ ಬೇಕೇ ಬೇಕಾಗ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ. ಒಗ್ಗರಣೆ ಇಲ್ಲದೆ ನಾವು ಏನು ತಿನ್ನಕ್ಕಾಗಲ್ಲ, ಪಲ್ಯ ತಿನ್ನಕ್ಕಾಗಲ್ಲ, ಸಾರು ತಿನ್ನಕ್ಕಾಗಲ್ಲ, ಸಾರು ಉಪಯೋಗಿಸಕ್ಕಾಗಲ್ಲ, ಪಲಾವ್ ಮಾಡೋಕ್ಕಾಗಲ್ಲ, ಉಪ್ಪಿಟ್ಟು ಮಾಡೋಕ್ಕಾಗಲ್ಲ. ಆದ್ರಿಂದ ಎಣ್ಣೆ ಬೇಕೇ ಬೇಕು. ಅದಕ್ಕೆ ನಾವೇ ಹೇಳೋದೇನೆಂದ್ರೆ, ನೀವೇನು ಈಗ ಉಪಯೋಗಿಸ್ತಾ ಇದ್ದೀರೋ 35 to 40% ಬಳಸಿದ್ರೆ ಸಾಕು. ಅದರಲ್ಲಿ ಶುದ್ಧವಾದ ಫ್ಯಾಟ್ ಇರುತ್ತೆ. ಆಮೇಲಿಂದ ರುಚಿಕಟ್ಟಾಗಿ ಆಗುತ್ತೆ ಅಡಿಗೆ. ಎಷ್ಟು ಚೆನ್ನಾಗಿ ಆಗುತ್ತೆ ಅಡಿಗೆ ಅಂದ್ರೆ, ನೀವು ಎಣ್ಣೆ ಸುರಿದ್ರೆ ಬಹಳ ಚೆನ್ನಾಗಿ ಅಡಿಗೆ ಆಗುತ್ತೆ ಅನ್ನೋ ಭ್ರಮೆನ ಬಿಟ್ಬಿಡಿ. ಸ್ವಲ್ಪ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಬೋದು. ಆರೋಗ್ಯನೂ ಉಳಿಯುತ್ತೆ, ಜೊತೆಗೆ ನಿಮ್ಮ ಹಣನೂ ಉಳಿಯುತ್ತೆ. ಈಗ ಮಾರ್ಕೆಟ್ ಎಣ್ಣೆಗೆ ಏನು ಖರ್ಚು ಮಾಡ್ತಿದ್ದೀರೋ ಅದರಿಂದ ಅಂತೂ ಆರೋಗ್ಯ ಕೆಡುತ್ತೆ. ಯಾಕಂದ್ರೆ ಅದರಲ್ಲಿ ಕಲಬೆರಕೆ ಇದೆ. ಕಲಬೆರಕೆ ಎಷ್ಟಿದೆ ಅಂತಂದ್ರೆ ಸುಮಾರು 80% ಕಲಬೆರಕೆ ಇದೆ ಅದರಲ್ಲಿ. 80%. ಅದಕ್ಕೆ ಏನ್ ಕೂಡಿಸ್ತಾರಪ್ಪ ಅಂದ್ರೆ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲಿ ಕೊನೆಯದೊಂದು ಆಯಿಲ್, ವೈಟ್ ಆಯಿಲ್ ಅಂತ ಕರೀತಾರೆ. ನೋ ಟೇಸ್ಟ್, ನೋ ಕಲರ್, ನೋ ಸ್ಮೆಲ್. ಅದು ಎಲ್ಲದರ ಜೊತೆ ಮಿಕ್ಸ್ ಆಗುತ್ತೆ. ಒಂದು 20% ಎಣ್ಣೆ ಹಾಕ್ಬಿಟ್ಟು ಶುದ್ಧವಾದ ಎಣ್ಣೆ ಹಾಕಿ, ಅಥವಾ 10% ಶುದ್ಧವಾದ ಎಣ್ಣೆ ಹಾಕಿ, ಇನ್ನು 80-90% ಆ ಎಣ್ಣೆ ಕೊಡಿಸೋದು ಗೊತ್ತೇ ಆಗಲ್ಲ ನಿಮಗೆ. ಅದು ವಾಸನೆ, ಪರಿಮಳನೂ ಬರುತ್ತೆ, ಎಣ್ಣೆ ತರನೂ ಕಾಣಿಸುತ್ತೆ, ತಿನ್ನಬಹುದು. ಅದರಿಂದ ಅಶಕ್ತತೆ ಮೊದಲು ಬರ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಅಶಕ್ತತೆ ಬರ್ತದೆ. ಆಮೇಲೆ ಅದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ಬೋದು. ಇವತ್ತು ಮಕ್ಕಳಿಗೇನು ಶುಗರ್ ಬರ್ತಾ ಇದೆ, ಬೇರೆ ಬೇರೆ ಕಾಯಿಲೆಗಳು, ತುಂಬಾ ಮಕ್ಕಳಿಗೆ ಕಾಯಿಲೆ ಬರ್ತಾ ಇದೆ. ಆದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಎಣ್ಣೆಯನ್ನ ನಾವು ನಮ್ಮ ಮಠದಲ್ಲೂ ಕೂಡ ಉತ್ಪತ್ತಿ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡ್ತಾ ಇದ್ದೀವಿ. ಈಗ ಅದ್ರ ತುಂಬಾ ದಿವಸದಿಂದ ಆಲೋಚನೆ ಇತ್ತು. ಅದು ಇನ್ನು ಕಾರ್ಯರೂಪಕ್ಕೆ ಕೆಲವೇ ದಿನಗಳಲ್ಲಿ ಬರಬಹುದು. 1 ತಿಂಗಳ ಗುರಿಯನ್ನು ಇಟ್ಕೊಳ್ಬಹುದು ನಾವು ಅಂತ ಅನ್ಕೊಂತೀನಿ. ಇವತ್ತು ತಾರೀಕು 17 ಅಲ್ವಾ? 16. ಮುಂದಿನ ತಿಂಗಳ 16 ಹೊತ್ತಿಗೆ, ಅಥವಾ ಸಂಕ್ರಮಣ ಹಬ್ಬದ ಹೊತ್ತಿಗೆ, ನಮ್ಮ ಮಠದಲ್ಲಿಯೇ ಉತ್ಪತ್ತಿಯಾದಂಥ ಎಣ್ಣೆಯನ್ನ ನಾವು ಉಣ್ಣುವ ಒಂದು ಗುರಿಯನ್ನು ಇಟ್ಕೊಳ್ಳೋಣ. ಎಲ್ಲರೂ ಇಟ್ಕೊಳ್ಳಿ. ಸಂಕ್ರಮಣದ ಹಬ್ಬ ನಮ್ಮ ಮಠದಿಂದ ತೆಗೆದಂಥ ಎಣ್ಣೆಯಲ್ಲಿ ಆಗಬೇಕು. ನೀವು ಯಾರಿಗೆ ಉಪವಾಸಕ್ಕೆ ಬಂದಿದ್ದೀರಾ ಅವರು ಸಂಕಲ್ಪ ಮಾಡಿ ಮಠದ ಎಣ್ಣೆಯನ್ನೇ ನಾವು ತಗೊಂಡು ಸಂಕ್ರಾಂತಿ ಹಬ್ಬ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಎಲ್ರಿಗೂ ಬರಲಿ. ಅವಾಗ ಎಲ್ಲರ ಇಚ್ಛೆ ಕೂಡಿದ್ರೆ ಪರಮಾತ್ಮ ಅದನ್ನು ಬೇಗ ಈಡೇರಿಸ್ತಾನೆ. ಆದ್ರಿಂದ ಆ ಎಣ್ಣೆಯನ್ನ ಬಳಸೋದು ತುಂಬಾ ಒಳ್ಳೆಯದು. ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬರುತ್ತೆ, ಜೊತೆಗೆ ಎಕ್ಸ್ಪೆಲ್ಲರ್ ಇಂದ ತೆಗೆದಂತ ಎಣ್ಣೆ, ಅವೆರಡೂ ಕೂಡ ಆರೋಗ್ಯಕ್ಕೆ ಒಳ್ಳೇದೆ. ಅದು ನೀರು ಸುರಿತಾ ಇದೆ ಅನ್ಸುತ್ತೆ ನೋಡು, ಸ್ವಿಚ್ ಆನ್ ಮಾಡಕ್ಕೆ ಹೇಳಲ್ಲಿ, ಆ ಸ್ವಿಚ್ ಆಫ್ ಮಾಡಿರ್ಬೇಕು. ಅಲ್ಲ, ಬೋರ್ವೆಲ್ ಆಫ್ ಮಾಡಿದಾರ? ಇಲ್ಲ.
ಮೇಲ್ ತುಂಬಿಸಿದ್ದು ನೋಡು, ಅಂದ್ರೆ ಅದು ಮಷಿನ್ ಆನ್ ಆಗದೆ ಹೋದ್ರೆ ನೀರು ಹೊರಗಡೆ ಬರ್ತಿರುತ್ತೆ. ಆ ಟ್ಯಾಂಕಲ್ಲಿ ನೀರು ತುಂಬಿ ಹರಿತಿದೆಯಲ್ಲ, ಮತ್ತೆ ನೋಡೋದ. ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು, ಆ ಎಣ್ಣೆ ಎಷ್ಟು ಒಳ್ಳೇದಿದೆ ಮತ್ತು ಎಷ್ಟು ರುಚಿ ಇದೆ ಅನ್ನೋದನ್ನ ನಾವಂತೂ ಈಗ 10-12 ವರ್ಷದಿಂದ ನೋಡ್ತಾ ಇದ್ದೀವಿ, 11 ವರ್ಷದಿಂದ ನೋಡ್ತಾ ಇದ್ದೀವಿ. ನೀವು ನೋಡಿದ್ರೆ ಖಂಡಿತ ಅದನ್ನು ಬಿಡಲ್ಲ. ಮತ್ತು ಎಕನಾಮಿಕಲಿ ಕೂಡ ನಾವು ಮಾಡ್ಬೋದು, ಅಂದ್ರೆ ಎಕನಾಮಿಕ್ ಆಗೂ ಮಾಡ್ಬೋದು, ಆರ್ಥಿಕವಾಗಿ ಹೊರೆ ಆಗ್ಲಾರ್ದಂಗೂ ಮಾಡ್ಬೋದು. ಜೊತೆಗೆ ಆರ್ಥಿಕವಾಗಿ ಹೊರೆ ಆಗೋದು ಒಂದು ತಪ್ಪುತ್ತೆ, ಜೊತೆಗೆ ಆರೋಗ್ಯ ಸಿಗುತ್ತೆ. ಅಂದ್ರೆ ಎಣ್ಣೆ ಎಲ್ಲ ವಸ್ತುಗಳಲ್ಲಿ ನಾವು ಎಣ್ಣೆ ಬಳಸೋದ್ರಿಂದ ಆರೋಗ್ಯ ಕೆಡೋದಕ್ಕೆ ಮುಖ್ಯ ಕಾರಣ ಎಣ್ಣೆ ಆಗಿದೆ. ಆಮೇಲೆ ಹಣ್ಣುಗಳು, ತರಕಾರಿಗಳು, ಅದಂತೂ ಈಗ ಉಪವಾಸ ಮಾಡುವಾಗ ನೀವು ಕಲ್ತ್ಕೊಳ್ತೀರಾ, ಅದ್ರ ಮಹತ್ವನ ತಿಳ್ಕೊಳ್ತೀರಾ. ಆದ್ರಿಂದ ಆ ಪೆಟ್ರೋಲಿಯಂ ಪ್ರಾಡಕ್ಟ್ ಇರ್ತಕ್ಕಂತಹ ಮಾರ್ಕೆಟ್ ಎಣ್ಣೆ ತುಂಬಾ ಕಡಿಮೆ ಆಗ್ತಾ ಇದೆ. ಇವಾಗ ಎಲ್ಲ ಕಡೆ ಜಾಗೃತಿ ಬರ್ತಾ ಇದೆ. ಇನ್ನೂ ಸಾಕಾಗಲ್ಲ, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಇವತ್ತೊಬ್ರು ಅದರ ಯೋಜನೆಯನ್ನು ಮಾಡ್ಕೊಡ್ತಕ್ಕಂಥವ್ರು ಬಂದಿದ್ರು, ಸರ್ಕಾರಿ ಯೋಜನೆ ಇದೆ ಅದಕ್ಕೆ. ಅವ್ರು ಬಂದಿದ್ರು, ಅವ್ರು ಹೇಳ್ತಾ ಇದ್ರು, ಅವರೇ ಒಂದು 200 ಯೂನಿಟ್ ಹಾಕೊಟ್ಟಿದಾರಂತೆ. 200 ಯೂನಿಟ್ಗೆ ಅವರು ಪ್ಲಾನ್ ಮಾಡಿಕೊಟ್ಟು ಅವರಿಗೆಲ್ಲ ಸರ್ಕಾರಿ ಸೌಲಭ್ಯ ಬರೋ ಹಾಗೆ ಹೇಳ್ಕೊಟ್ಟಿದ್ದಾರೆ. ಅಂಥದ್ರಲ್ಲೂ ಕೂಡ ಇನ್ನೂ ಮಾರ್ಕೆಟ್ ಎಣ್ಣೆ ತುಂಬಾ ಬಳಕೆ ಆಗ್ತಿದೆ. ನಾವೆಲ್ಲ ಸೇರಿ ಮಾಡಿದ್ರು 20% ಜನ ಅದನ್ನ ಉಪಯೋಗಿಸ್ತಿದ್ದಾರೆ ಅಂತ ಹೇಳೋಷ್ಟು ಧೈರ್ಯ ಇಲ್ಲ. ಇನ್ನು 10% ಜನ ಉಪಯೋಗಿಸ್ತಿರ್ಬೋದು ಅಷ್ಟೇನೆ. ಅಂದ್ರೆ ಬಡವರು, ಕೂಲಿಕಾರರು, ಕಾರ್ಮಿಕರು ಅವರು ಕೂಡ ಉಪಯೋಗಿಸೋ ಹಾಗೆ ಆಗ್ಬೇಕು. ಹಾಸ್ಟೆಲ್ಗಳು ಅವರು ಉಪಯೋಗಿಸೋ ಹಾಗೆ ಆಗ್ಬೇಕು. ಅದ್ರ ಬಗ್ಗೆ ಸೆಮಿನಾರ್ಗಳು ನಡಿಬೇಕು. ಅದನ್ನ ನಾವೆಲ್ಲರೂ ವಿಚಾರ ಮಾಡಿ ಮೊದಲು ಆ ಪೂರೈಸುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು. ನಾಳೆ ಒಳ್ಳೆ ಎಣ್ಣೆ ಕೊಡಿ ಅಂತ ಕೇಳಿದಾಗ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡಿ ಅಂತ ಕೇಳಿದಾಗ ನಾವು ಕೊಡೋದಕ್ಕೆ ತಯಾರಿಲ್ಲ ಅಂತಂದಾಗ ಅವರು ಅನಿವಾರ್ಯವಾಗಿ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಮೊದಲು ನಾವು ಸ್ಟಾಕ್ ಇಟ್ಕೊಂಡು ಮಾತಾಡೋದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಹಾಸ್ಟೆಲ್ಗಳಿಗೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆಲ್ಲ ನಾವು ಜಾಗೃತಿ ಮೂಡಿಸುವಾಗ ಸ್ಟಾಕ್ ಇಟ್ಕೊಳ್ಬೇಕು. ನಮಗೆ 1000 ಲೀಟರ್ ಬೇಕು, ಇವತ್ತು ಆರ್ಡರ್ ಇದೆ ಅಂದ್ರೆ ಕೊಡೋದಕ್ಕೆ ಸಿದ್ಧವಾಗಿರ್ಬೇಕು. ಅಂತಹ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೀವಿ, ಇಟ್ಕೊಳ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ಒಳ್ಳೆ ಯುವಕರು, ಅಂದ್ರೆ ಇದಕ್ಕೆ ಡೆಡಿಕೇಟ್ ಮಾಡ್ಕೊಳ್ತಾರೆ, ಇದಕ್ಕೆ ಸಮರ್ಪಣೆ ಮಾಡ್ಕೊಳ್ತಕ್ಕಂಥ ಯುವಕರು ಬೇಕು. ಯುವಶಕ್ತಿ ಸಂಕಲ್ಪ ಮಾಡದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವೆಲ್ಲ ಪ್ಲಾನ್ ಮಾಡಿಕೊಟ್ಟು ಕೆಲಸ ಮಾಡೋರು ಸಿಗದೆ ಹೋದ್ರೆ ಏನ್ ಮಾಡ್ಬೇಕು? ಅವ್ರಿಗೆ ಎಲ್ಲ ರೀತಿಯ ಸಂಬಳ ಕೊಡ್ಬೋದು, ಅವ್ರಿಗೆ ಅನುಕೂಲ ಕೂಡ ಮಾಡಿಕೊಡ್ಬೋದು. ಯುವಕರನ್ನ ಬದಲಾಯಿಸೋದು ಅಗತ್ಯ ಇದೆ. ಅದಕ್ಕೆ ಯಾರು ನಿರುದ್ಯೋಗಿ ಯುವಕರು ಅಂತ ಹುಡುಕಾಡ್ತಿದ್ದಾರೆ, ಅಂದ್ರೆ ಉದ್ಯೋಗ ಹುಡುಕಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ, ನಿರುದ್ಯೋಗ ಅನುಭವಿಸ್ತಾ ಇದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ ಮತ್ತು ದೇಶಭಕ್ತಿ ಇರಬೇಕು. ಮುಖ್ಯವಾಗಿ ಕಲಬೆರಕೆ ಮಾಡಬಾರ್ದು ಅಂತಂದ್ರೆ ದೇಶಭಕ್ತಿ ಇದ್ರೆ ನಮಗೆ ಚುಚ್ಚುತ್ತಾ ಇರುತ್ತೆ. ಅದು ನಮ್ಮ ದೇಶದ ಜನರೆಲ್ಲರೂ ನನ್ನ ಹಾಗೆ ನನ್ನವರೇ ಅನ್ನುವ ಭಾವನೆ ಬಂದ್ರೆ ಮಾತ್ರ ಅವನು ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ. ದುರ್ದೈವದ ಸಂಗತಿ ಅಂದ್ರೆ ಕೆಲವು ಸಂಸ್ಥೆಗಳು ದೇಶಭಕ್ತಿ ಹೆಸರಿನಲ್ಲೂ ಮೋಸ ಮಾಡ್ತಾ ಇದ್ದಾವೆ. ಅದು ಬಹಳ ಅನ್ಯಾಯ. ದೇಶಭಕ್ತಿ ಹೆಸರಿನಲ್ಲಿ ಎಂದೂ ಮೋಸ ಮಾಡಬಾರ್ದು, ಅಕ್ಷಮ್ಯ ಅಪರಾಧ. ಗೊತ್ತಿಲ್ಲದೆ ವ್ಯಾಪಾರಿಗಳು ಮಾಡ್ಲಿ, ಹಣಕ್ಕಾಗಿ ಮಾಡ್ತಕ್ಕಂಥ ವ್ಯಾಪಾರಿಗಳು ಮಾಡಿದ್ರೆ ಅಷ್ಟು ದೊಡ್ಡ ಅಪರಾಧ ಅಲ್ಲ. ಆದ್ರೆ ದೇಶದ ಹೆಸರನ್ನ ಹೇಳ್ಕೊಂಡು, ಸ್ವದೇಶಿ ಹೆಸರು ಹೇಳ್ಕೊಂಡು ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಅದರಲ್ಲೂ ಒಂದು ಸಂಸ್ಥೆ ಬಹಳ ಅನ್ಯಾಯ ಮಾಡ್ತಾ ಇದೆ. ಈಗೆಲ್ಲ ಕೋರ್ಟಲ್ಲೆಲ್ಲ ಬಿದ್ದಿದೆ, ಜನರಿಗೆ ಗೊತ್ತಾಗ್ತಾ ಇದೆ, ಅದ್ರ ಮೋಸದ ಹಕ್ಕಿಕತೆ ಎಲ್ಲ ಗೊತ್ತಾಗ್ತಾ ಇದೆ. ಅದನ್ನ ಎಂದೂ ನಾವು ಮಾಡಬಾರ್ದು. ನಮ್ಮ ಕೈಯಲ್ಲಿ ಕೊಡಕ್ಕಾಗಲ್ಲ ಅಂತ ಹೇಳೋಣ, ಆದರೆ ಶುದ್ಧವಾದದ್ದು, ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಿಂದ ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಅದನ್ನು ನೀವೆಲ್ಲರೂ ಮಾಡಿ ಆ ಎಣ್ಣೆ ನಾವು ಉತ್ಪತ್ತಿ ಮಾಡಕ್ಕೆ ಶುರು ಮಾಡಿದಾಗ ಪ್ರತಿಯೊಬ್ಬರು ಅದರ ಪ್ರಚಾರಕರಾಗಬೇಕು. ಜೊತೆಗೆ ನಿಮ್ಮ ಮನೆಗಳಲ್ಲಿ ಹೆಚ್ಚಿಗೆ ತಗೊಂಡೋಗಿ ಅಕ್ಕಪಕ್ಕದ ಮನೆಯವರಿಗೆ ಅದರ ಮಹತ್ವ ತಿಳಿಸಿ ನೀವು ಕೊಡೋರಾಗಬೇಕು. ಹಾಗೆ ಪ್ರತಿಯೊಬ್ಬರು ಒಂದು ಮಿಷನರಿ ಝೀಲ್ ಇಟ್ಕೊಂಡು, ಒಂದು ಪ್ರಚಾರದ ಒಂದು ಆಸಕ್ತಿ ಇಟ್ಕೊಂಡು ಮಾಡಿ ಅದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.